ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರೇಡಿಂಗ್ ಅಕೌಂಟ್ ಈ ಒಂದು ಟಾಪಿಕ್ ಮೇಲೆ ಕಂಪ್ಲೀಟ್ ಆಗಿ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಒಂದು ಪ್ರಾಬ್ಲಮ್ ಹಾಗೇನೆ ಫಾರ್ಮೇಟ್ ಕೂಡ ನಾವು ನೋಡೋಣ ಯಾವ ರೀತಿ ಇರುತ್ತೆ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ನಾವು ಯಾವುದೇ ಒಂದು ವಿಡಿಯೋಗಳು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಟ್ರೇಡಿಂಗ್ ಅಕೌಂಟ್ ನಿಮಗೆ ಫಸ್ಟ್ PUC ಆಗಿರ್ಬೋದು, BCom ಆಗಿರ್ಬೋದು, ಫೈನಲ್ ಅಕೌಂಟ್ಸ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಇವತ್ತು ನಾವು ಸಿಂಪಲ್ ಆಗಿ 6 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಫಸ್ಟ್ PUC 6 ಮಾರ್ಕ್ಸ್ಗೆ ಕೇಳ್ತಾರೆ. ಒಂದು ಪ್ರಾಬ್ಲಮ್ನ ತಗೊಂಡು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಫಾರ್ಮೇಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫಾರ್ಮೇಟ್ ಆಫ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಏನಿದೆ ಇದು ಪ್ಯೂರ್ಲಿ ರಿಲೇಟೆಡ್ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿರುತ್ತೆ. ಒಂದು ಗೂಡ್ಸನ್ನು ಅಥವಾ ಒಂದು ಪ್ರಾಡಕ್ಟನ್ನು ನಾವು ರೆಡಿ ಮಾಡೋ ಒಂದು ಸ್ಟೇಜಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ? 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಫಸ್ಟು ಡೆಬಿಟ್ ಸೈಡಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಓಪನಿಂಗ್ ಸ್ಟಾಕ್. ನಮ್ಮ ಹತ್ರ ಫಸ್ಟು ಎಷ್ಟು ಸ್ಟಾಕ್ ಇತ್ತು, ಒಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕಿಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಒಂದು ಗೋಡೌನಲ್ಲಿ ಆಗಿರ್ಬೋದು ಎಷ್ಟು ಸ್ಟಾಕ್ ಇದೆ, ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ಅದನ್ನು ತಗೊಳ್ತೀವಿ. ಎಷ್ಟಿದೆ ಆ ಅಮೌಂಟನ್ನು ನಾವಿಲ್ಲಿ ತಗೋಬೇಕು. ನೆಕ್ಸ್ಟು ಪರ್ಚೇಸ್. ಇಲ್ಲಿ ಪರ್ಚೇಸಲ್ಲಿ ನಾವು ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡ್ತೀವಿ. ಪರ್ಚೇಸ್ ಅಂದರೆ ಕ್ಯಾಶ್ ಪರ್ಚೇಸರು ಆಗಿರ್ಬೋದು, ಅಂದರೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿರೋದು, ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡಿರೋದು, ಎಲ್ಲದೂ ಕೂಡ ನಮಗೆ ಪರ್ಚೇಸೇ ಆಗಿರುತ್ತೆ ಅಲ್ಲ. ಸೊ ಅದೆಲ್ಲದನ್ನು ಕೂಡ ಅಮೌಂಟನ್ನು ಟೋಟಲ್ ಮಾಡ್ಕೋಬೇಕು. ಅದಾದ ಮೇಲೆ ನಾವು ರಿಟರ್ನ್ ಏನಾದರೂ ಇದ್ದರೆ ಲೆಸ್ ಮಾಡಬೇಕು. ಅಂದರೆ ಪರ್ಚೇಸ್ ಮಾಡಿರ್ತೀವಿ, ಅದರಲ್ಲಿ ಯಾವುದೋ ಒಂದು ಡಿಫಾಲ್ಟ್ ಇರುತ್ತೆ, ಇಲ್ಲ ಏನೋ ಒಂದು ಡ್ಯಾಮೇಜ್ ಆಗಿರುತ್ತೆ, ಆ ಗೂಡ್ಸನ್ನು ನಾವು ರಿಟರ್ನ್ ಮಾಡ್ತಾ ಇದ್ದೀವಿ ಅಂದಾಗ ಅದನ್ನು ನಾವು ಮೈನಸ್ ಮಾಡಿ ಒಂದು ಪರ್ಚೇಸ್ ವ್ಯಾಲ್ಯೂನ ತಗೊಳ್ತೀವಿ. ಓಪನಿಂಗ್ ಸ್ಟಾಕ್ ತಗೋಬೇಕು ಫಸ್ಟು, ಅದಾದಮೇಲೆ ಪರ್ಚೇಸನ್ನು ತಗೊಂಡು ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಬೇಕು. ಅದಾದ ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನೆಲ್ಲ ತಗೊಳ್ತೀವಿ. ನಿಮಗೆ 6 ಮಾರ್ಕ್ಸಿಗೆ ಪ್ರಾಬ್ಲಮ್ ಅಂತ ಹೇಳಿದಾಗ ಜಸ್ಟ್ 1 or 2 ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಕೊಟ್ಟಿರ್ತಾರೆ, ಇಲ್ಲ ಅವರೇನೆ ಡೈರೆಕ್ಟ್ ಆಗಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಒಂದು ಅಮೌಂಟ್, ಟೋಟಲ್ ಅಮೌಂಟನ್ನು ಕೊಟ್ಟಿರ್ತಾರೆ. ಯಾವ್ಯಾವುದೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ? ಕ್ಯಾರೇಜ್ ಇನ್ವಾರ್ಡ್ಸ್. ಏನಾದರೂ ಕ್ಯಾರೇಜ್ ಔಟ್ವಾರ್ಡ್ಸ್ ಅಂತ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊಳ್ತೀವಿ. ಕ್ಯಾರೇಜ್ ಇನ್ವಾರ್ಡ್ಸ್ ಟ್ರೇಡಿಂಗ್ ಅಕೌಂಟಲ್ಲಿ ತಗೋಬೇಕು. ಇದು ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕಾರ್ಟೇಜ್, ಫ್ರೈಟ್, ಗ್ಯಾಸ್, ವಾಟರ್, ಫ್ಯೂಯಲ್, ಪವರ್, ಇದೆಲ್ಲದೂ ಕೂಡ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲೇ ಯೂಸ್ ಮಾಡ್ಕೊಳ್ತೀವಿ ಅಲ್ಲ, ಅದನ್ನು. ಹಾಗೇನೆ ಫ್ಯಾಕ್ಟರಿ ಎಲೆಕ್ಟ್ರಿಸಿಟಿ, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ರಾಯಲ್ಟಿ, ಇದೆಲ್ಲದೂ ಕೂಡ ನಿಮಗೆ ಏನಾಗಿರುತ್ತೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಫಸ್ಟ್ ಓಪನಿಂಗ್ ಸ್ಟಾಕ್ ತಗೊಂಡ್ವಿ, ಪರ್ಚೇಸಿಂದ ಪರ್ಚೇಸ್ ರಿಟರ್ನ್ ಲೆಸ್ ಮಾಡಿದ್ವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ತಗೊಂಡ್ವಿ. ಅದಾದ ಮೇಲೆ ನಾವು ಕ್ರೆಡಿಟ್ ಸೈಡಲ್ಲಿ ಸೇಲ್ಸ್ ಎಷ್ಟಾಗಿದೆ ಆ ಒಂದು ಅಮೌಂಟನ್ನು ಹಾಕೊಳ್ತೀವಿ. ಹಾಗೆಯೇ ಮೈನಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ನಾವು ಸೇಲ್ ಮಾಡಿರ್ತೀವಿ, ಒಂದಿಷ್ಟು ರಿಟರ್ನ್ ಪ್ರಾಡಕ್ಟ್ ಬಂದಿರುತ್ತೆ, ಅದನ್ನು ನಾವು ಮೈನಸ್ ಮಾಡ್ತೀವಿ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್. ಇದಿಷ್ಟು ನಿಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಮೇಯ್ನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಡೆಬಿಟ್ ಸೈಡ್ ಓಪನಿಂಗ್ ಸ್ಟಾಕ್, ಪರ್ಚೇಸು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ಸೇಲ್ಸ್ ರಿಟರ್ನ್ ಲೆಸ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕು ಟೋಟಲ್ ಮಾಡಬೇಕು. ನಮಗೆ ಈ ಕ್ರೆಡಿಟ್ ಸೈಡಲ್ಲಿ ಟೋಟಲ್ ಜಾಸ್ತಿ ಬಂದಿದೆ ಅಂತ ಹೇಳಿದರೆ ಪ್ರಾಫಿಟ್ ಆಗಿದೆ ಅಂತ. ಡೆಬಿಟ್ ಸೈಡಲ್ಲಿ ಟೋಟಲ್ ಜಾಸ್ತಿ ಇದೆ ಅಂದರೆ ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ ಅಲ್ಲ, ಡೆಬಿಟ್ ಸೈಡಲ್ಲಿ ಟೋಟಲ್ ಜಾಸ್ತಿ ಇದ್ದರೆ ಲಾಸ್ ಆಗಿದೆ ಅಂತ. ಇನ್ ಕೇಸ್ ನಮಗೆ ಕ್ರೆಡಿಟ್ ಸೈಡಲ್ಲಿ ಟೋಟಲ್ ಜಾಸ್ತಿ ಇದ್ದಾಗ ಎರಡು ಸೈಡ್ ಅದೇ ಟೋಟಲನ್ನು ಹಾಕ್ತೀವಿ. ಈ ಎಲ್ಲದನ್ನು ಕೂಡ ನಾವು ಲೆಸ್ ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಇದಿಷ್ಟು ನಿಮಗೆ ಟ್ರೇಡಿಂಗ್ ಅಕೌಂಟ್. ಈಗ ಒಂದು ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಟೇಕನ್ ಫ್ರಮ್ ದ ಬುಕ್ಸ್ ಆಫ್ ಮನು ಲಿಮಿಟೆಡ್. ಏನೊಂದು ಬ್ಯಾಲೆನ್ಸ್ ಇದೆ ಅದು ಮನು ಲಿಮಿಟೆಡ್ ಅವ್ರದ್ದು ಒಂದು ಫರ್ಮ್ದು. ಫಾರ್ ದ ಇಯರ್ ಎಂಡೆಡ್ 31/3/2020 ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟನ್ನು ನಾವೀಗ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 2,50,000. ನೆಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್. ನೆಟ್ ಸೇಲ್ಸ್ ಅಂದರೆ ಸೇಲ್ಸಿಂದ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡಿ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 40 lakh. ನೆಟ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ ಅಂದರೆ ಏನೊಂದು ಪರ್ಚೇಸ್ ಇತ್ತು, ಪರ್ಚೇಸಿಂದ ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಿದಾಗ ನಮಗೆ ನೆಟ್ ಪರ್ಚೇಸ್ ಸಿಗುತ್ತೆ 15 lakh rupees. ಓಪನಿಂಗ್ ಸ್ಟಾಕ್ 15 lakh,
ಡೈರೆಕ್ಟ್ ಎಕ್ಸ್ಪೆನ್ಸಸ್ 80,000. ನಿಮಗೆ 6 ಮಾರ್ಕ್ಸ್ ಕೇಳೋದಾದ್ರೆ ಇದೇ ರೀತಿ ಸಿಂಪಲ್ ಆಗೇನೆ ಕೇಳಿರ್ತಾರೆ ಗ್ರಾಸ್ ಪ್ರಾಫಿಟ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಅವರೇನೆ ಸೇಲ್ಸ್ ರಿಟರ್ನ್ ಅನ್ನ ಲೆಸ್ ಮಾಡಿದ್ದಾರೆ, ಪರ್ಚೇಸ್ ರಿಟರ್ನ್ ಅನ್ನ ಲೆಸ್ ಮಾಡಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಡೈರೆಕ್ಟ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಈಸಿ ಅಲ್ಲ ಈಗ ಮಾಡೋದು. ಟ್ರೇಡಿಂಗ್ ಅಕೌಂಟ್ ಆಸ್ ಆನ್ 31/3/2020. ಪರ್ಟಿಕ್ಯುಲರ್ ಅಮೌಂಟ್. ಡೆಬಿಟ್ ಸೈಡ್ ಏನೇನೆಲ್ಲ ತಗೊಳ್ತೀವಿ? ಓಪನಿಂಗ್ ಸ್ಟಾಕ್ ತಗೊಳ್ಬೇಕು. ಅದಾದ್ಮೇಲೆ ಪರ್ಚೇಸ್ ರಿಟರ್ನ್ ಇದ್ರೆ ಲೆಸ್ ಮಾಡಬೇಕಿತ್ತು. ಆಲ್ರೆಡಿ ಇಲ್ಲಿ ಪರ್ಚೇಸ್ ರಿಟರ್ನ್ ಅನ್ನ ಲೆಸ್ ಮಾಡಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೊಳ್ತೀವಿ. ರೈಟ್. ಫಸ್ಟ್ ಒನ್ ಓಪನಿಂಗ್ ಸ್ಟಾಕ್. ಎಷ್ಟಿದೆ ಓಪನಿಂಗ್ ಸ್ಟಾಕ್? 15 lakh rupees ಇದೆ. 15 lakh. ನೆಕ್ಸ್ಟು ಪರ್ಚೇಸ್. ನೀವಿಲ್ಲಿ ನೆಟ್ ಪರ್ಚೇಸ್ ಅಂತನಾದ್ರೂ ತಗೋಬಹುದು. ಯಾಕೆಂದ್ರೆ ಆಲ್ರೆಡಿ ಪರ್ಚೇಸ್ ರಿಟರ್ನ್ ಅನ್ನ ಲೆಸ್ ಮಾಡಿ ಕೊಟ್ಟಿರೋಂಥ ಅಮೌಂಟ್. ಟು ಪರ್ಚೇಸ್ ಅಕೌಂಟ್ ಎಷ್ಟಿದೆ? 15 lakh rupees. ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟಿದೆ? 80,000 rupees. ಡೈರೆಕ್ಟ್ ಎಕ್ಸ್ಪೆನ್ಸಸ್ 80,000 rupees. ಇದಾದ ಮೇಲೆ ನಾವು ಕ್ರೆಡಿಟ್ ಸೈಡಲ್ಲಿ ನೋಡೋಣ. ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅನ್ನು ತಗೋಬೇಕು. ಸೇಲ್ಸ್, ನೆಟ್ ಸೇಲ್ಸ್ ಆಲ್ರೆಡಿ ಸೇಲ್ಸ್ ರಿಟರ್ನ್ ಅಲ್ಲಿ ಲೆಸ್ ಮಾಡಿದರೆ 40 lakh ಇದೆ. ಬೈ ಸೇಲ್ಸ್ ಅಕೌಂಟ್ 40 lakh. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 2,50,000. ಬೈ ಕ್ಲೋಸಿಂಗ್ ಸ್ಟಾಕ್ 2,50,000. ಇದಿಷ್ಟನ್ನೇ ಕೊಟ್ಟಿರೋದು ಇನ್ಫಾರ್ಮೇಶನ್. ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. 4,42,50,000 ಇದೆ. ಸೊ ಎರಡೂ ಸೈಡ್ ಆಗ್ತಾ ಇದ್ದೀನಿ. 42,50,000, 42,50,000. ಈ ಓಪನಿಂಗ್ ಸ್ಟಾಕ್, ಪರ್ಚೇಸ್ ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಷ್ಟನ್ನು ಕೂಡ ಲೆಸ್ ಮಾಡಿದಾಗ ನಮಗೆ 11,70,000 rupees ನಮಗೆ ಗ್ರಾಸ್ ಪ್ರಾಫಿಟ್ ಆಗಿದೆ. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್ 11,70,000. ಇನ್ ಕೇಸ್ ಈ ಸೈಡ್ ಟೋಟಲ್ ಜಾಸ್ತಿ ಇದ್ದಿದ್ರೆ ಏನಾಗ್ತಾ ಇತ್ತು? ನಮಗೆ ಗ್ರಾಸ್ ಲಾಸ್ ಬರ್ತಾ ಇತ್ತು. ಇದಿಷ್ಟೇ ನಿಮಗೆ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋದು. ನಿಮಗೆ ಟ್ರೇಡಿಂಗ್ ಅಕೌಂಟ್ ಅಥವಾ ಫೈನಲ್ ಅಕೌಂಟ್ಸ್ ಏನಿದೆ, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಇದ್ರ ಈ ಟಾಪಿಕ್ ಮೇಲೆ ಯಾವುದೇ ಒಂದು ವಿಡಿಯೋ ಬೇಕು ಅಂತ ಹೇಳಿದರೆ ನಮ್ಮ ಒಂದು ಚಾನಲಲ್ಲಿ ಏನೊಂದು ನಿಮಗೆ ಫಸ್ಟ್ PUC ಅಕೌಂಟೆನ್ಸಿ ಇದೆ, ಆ ಒಂದು ಪ್ಲೇಲಿಸ್ಟಲ್ಲೂ ಕೂಡ ಸಿಗುತ್ತೆ. ಅದೇ ರೀತಿ ಫೈನಲ್ ಅಕೌಂಟ್ಸ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಒಂದು ಸಪ್ರೇಟಾಗಿ ಒಂದು ಪ್ಲೇಲಿಸ್ಟ್ ಇದೆ. ಅದರಲ್ಲೂ ಕೂಡ ನೀವು ಸರ್ಚ್ ಮಾಡಿದಾಗ ಸಿಗುತ್ತೆ. ನಮ್ಮ ಚಾನಲನ್ನು ಓಪನ್ ಮಾಡಿ, ವಿಡಿಯೋಸ್, ಅದ್ರ ಪಕ್ಕ ಶಾರ್ಟ್ಸ್ ಅಂತ ಇರುತ್ತೆ, ಅದ್ರ ಪಕ್ಕ ಪ್ಲೇಲಿಸ್ಟ್ ಇರುತ್ತೆ. ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲದೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.